ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಮ್ಮ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ತಾಯಂದರಿಗೆ, ಅಕ್ಕ ತಂಗಿಯರಿಗೆ ಮತ್ತು ಮುಖ್ಯವಾಗಿ ರೈತ ಕುಟುಂಬದ ಮಹಿಳೆಯರಿಗೆ ಇವತ್ತು ಅತ್ಯಂತ ಸಂತಸದ ದಿನವಾಗಿದೆ. ಭರ್ಜರಿ ಹಬ್ಬದ ದಿನವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಹಲವಾರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ನಮ್ಮ ಅಕೌಂಟ್ಗೆ ದುಡ್ಡು ಯಾವಾಗ ಜಮೆಯಾಗುತ್ತೆ ಅಂತ ಚಾತಕ ಪಕ್ಷಿಯ ತರಹ ಕಾಯ್ತಿದ್ದ ನಮ್ಮ ರಾಜ್ಯದ ಮಹಿಳೆಯರ ನಿರೀಕ್ಷೆಗೆ ಈಗ ಕೊನೆಗೂ ತೆರೆಬಿದ್ದಿದೆ. ಸರ್ಕಾರದಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ 30ನೇ ಮತ್ತು 31ನೇ ಕಂತಿನ ಹಣವನ್ನು ಅಂದರೆ ಒಟ್ಟು 4,000 ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಆರಂಭ ಮಾಡಿದೆ. ಇವತ್ತಿನ ಈ ಒಂದು ವಿಶೇಷ ಆಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ. ಅಂದರೆ ಯಾವ ಜಿಲ್ಲೆಯವರಿಗೆ ಮೊದಲು ಹಣ ಸಿಗ್ತಾ ಇದೆ, ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು ತಕ್ಷಣ ಏನ್ ಮಾಡಬೇಕು, ಎಲ್ಲವನ್ನೂ ಎಳೆಯಾಗಿ ನಿಮಗಾಗಿ ತುಂಬಾ ವಿವರವಾಗಿ ತಿಳಿಸ್ಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ತುಂಬಾ ಗಮನವಿಟ್ಟು ಕೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗೃಹಲಕ್ಷ್ಮಿಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಾಕಿ ಇತ್ತು. ಲೋಕಸಭಾ ಚುನಾವಣೆ ನಡೀತಾ ಇದ್ದರಿಂದ ಹಾಗೂ ಕೆಲವು ತಾಂತ್ರಿಕ ಕಾರಣಗಳಿಂದ ಈ ಹಣ ಬಿಡುಗಡೆಯಾಗುವುದು ಸ್ವಲ್ಪ ವಿಳಂಬವಾಗಿತ್ತು, ಅಂದರೆ ಲೇಟ್ ಆಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯವೇ. ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಸರ್ಕಾರದ ಖಜಾನೆಯಿಂದ ಒಟ್ಟು 2,500 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಬ್ಯಾಂಕುಗಳಿಗೆ ಬಿಡುಗಡೆ ಮಾಡಲಾಗಿದೆ. ಈ ಹಣ ಇವತ್ತು ಬೆಳಗ್ಗೆಯಿಂದಲೇ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ಜಮೆಯಾಗಲು ಶುರುವಾಗಿದೆ. ಭಾಗ 2, ಜಿಲ್ಲಾವಾರು ಮಾಹಿತಿ ಮತ್ತು ಎಷ್ಟು ಹಣ ಬರುತ್ತೆ. ಸರಿ, ಈಗ ನಾವು ಜಿಲ್ಲಾವಾರು ಮಾಹಿತಿಯನ್ನು ನೋಡುವುದಾದರೆ ರಾಜ್ಯದ ಪ್ರಮುಖ 20 ಜಿಲ್ಲೆಗಳಲ್ಲಿ ಈ ಹಣದ ಹರಿವು ಅತ್ಯಂತ ವೇಗವಾಗಿ ನಡೀತಿದೆ. ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಹಾವೇರಿ, ಧಾರವಾಡ, ಗದಗ್, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳ ಮಹಿಳೆಯರಿಗೆ ಮೊದಲ ಆದ್ಯತೆಯ ಮೇಲೆ ಹಣ ತಲುಪ್ತಿದೆ. ಒಂದು ವೇಳೆ ನಿಮ್ಮ ಜಿಲ್ಲೆ ಕೂಡ ಈ ಲಿಸ್ಟ್ನಲ್ಲಿದ್ದರೆ ನೀವು ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿರುವ ಮೆಸೇಜ್ಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನಲ್ಲಿ ಬಹಳಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಿದ್ರು, ನಮಗೆ ಫೆಬ್ರವರಿ ತಿಂಗಳ ಹಣ ಬಂದಿದೆ, ಆದರೆ ಆನಂತರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದೇ ಇಲ್ಲ ಯಾಕೆ ಅಂತ. ಅಂಥವರಿಗೆ ನಾನು ಹೇಳೋದೇನೆಂದ್ರೆ, ಈಗ ಸರ್ಕಾರ ಹಳೆಯ ಬಾಕಿ ಹಣವನ್ನೆಲ್ಲ ಒಟ್ಟಾಗಿ ಸೇರಿಸಿ ಅಕೌಂಟ್ಗೆ ಹಾಕ್ತಾ ಇದೆ. ಅಂದರೆ ಯಾರಿಗೆ 29ನೇ ಕಂತು ಯಶಸ್ವಿಯಾಗಿ ಸಿಕ್ಕಿತ್ತೋ ಅವರಿಗೆ ಈಗ ನೇರವಾಗಿ 30 ಮತ್ತು 31ನೇ ಕಂತಿನ 4,000 ರೂಪಾಯಿ ಒಟ್ಟಿಗೆ ಬರುತ್ತದೆ. ಇನ್ನು ಕೆಲವು ಫಲಾನುಭವಿಗಳಿಗೆ 3 ಕಂತುಗಳ ಹಣ ಬಾಕಿ ಇದ್ದರೆ ಅವರಿಗೆ ಒಟ್ಟು 6,000 ರೂಪಾಯಿ ಕೂಡ ಬರುವ ಸಾಧ್ಯತೆ ಇದೆ. ಇದು ರಾಜ್ಯದ ಬಜೆಟ್ನಲ್ಲಿ ಮಹಿಳೆಯರಿಗಾಗಿ ಮೀಸಲಿಟ್ಟ ಹಣವಾಗಿರೋದ್ರಿಂದ ಡಿಜಿಟಲ್ ಕನ್ನಡಿಗ ಯಾರೂ ಕೂಡ ಚಾನೆಲ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಇನ್ನೊಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಈ ಹಣದ ಬಿಡುಗಡೆಯ ಪ್ರಕ್ರಿಯೆಯು ಬ್ಯಾಂಕ್ ಸರ್ವರ್ಗಳ ಮೇಲೆ ಅವಲಂಬಿಸಿರುತ್ತದೆ. ಅತ್ಯಂತ ಪ್ರಮುಖವಾದ ಬ್ಯಾಂಕ್ ಕೆಲಸದ ದಿನಗಳಂದು ಬಹಳಷ್ಟು ಜನರಿಗೆ ತಕ್ಷಣವೇ ಮೆಸೇಜ್ ಬರಬಹುದು. ಒಂದು ವೇಳೆ ನಿಮಗೆ ಇವತ್ತೇ ಮೆಸೇಜ್ ಬಂದಿಲ್ಲ ಅಂದ್ರೆ ಬೇಸರ ಮಾಡಿಕೊಳ್ಳಬೇಡಿ. ಮುಂಬರುವ ಸೋಮವಾರ ಅಥವಾ ಮಂಗಳವಾರದ ಒಳಗೆ ನಿಮ್ಮ ಖಾತೆಗೆ ಹಣ ಖಂಡಿತವಾಗಿ ಜಮೆಯಾಗುತ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬ್ಯಾಂಕ್ನಿಂದ SMS ಬರದೇ ಇದ್ರೂ ಸಹ ನೀವು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಅಥವಾ ATMಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಿಸಿಕೊಳ್ಳಬಹುದು. ಸಚಿವರು ನೀಡಿರುವ ಲೈವ್ ಹಣ ಬರದೇ ಇದ್ದರೆ ಏನು ಮಾಡಬೇಕು? ತಾಂತ್ರಿಕ ಪರಿಹಾರಗಳು. ಈಗ ಒಂದು ವೇಳೆ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತನಾಡೋಣ. ವೀಕ್ಷಕರೇ, ಬಹಳಷ್ಟು ಜನರಿಗೆ ಆಧಾರ್ ಸಿಡಿ ಅಥವಾ KYC ಸಮಸ್ಯೆಯಿಂದಾಗಿ ಹಣ ನಿಂತಿರುತ್ತದೆ. ನೀವು ತಕ್ಷಣವೇ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ನಿಮ್ಮ ಖಾತೆಗೆ ಸರಿಯಾಗಿ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿಸಬೇಕು. ವಿಶೇಷವಾಗಿ NPCI ಮ್ಯಾಪಿಂಗ್ ಆಗಿರುವುದು ಬಹಳ ಮುಖ್ಯ. ಸರ್ಕಾರದ ಯಾವುದೇ ಹಣ, ಅದು ಕಿಸಾನ್ ಸಮ್ಮಾನ್ ಹಣವಿರಲಿ ಅಥವಾ ಗೃಹಲಕ್ಷ್ಮಿ ಹಣವಿರಲಿ, ನೇರವಾಗಿ DBT ಮೂಲಕ ಬರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ ಅದೇ ಅಕೌಂಟ್ಗೆ ಹಣ ಹೋಗ್ತದೆ. ಕೆಲವು ಮಹಿಳೆಯರಿಗೆ 2-3 ಬ್ಯಾಂಕ್ ಖಾತೆಗಳಿರುತ್ತವೆ. ಅವರು ತಾವು ಅರ್ಜಿ ಸಲ್ಲಿಸಿದಾಗ ಕೊಟ್ಟ ಬ್ಯಾಂಕ್ ಅಕೌಂಟ್ ಬಿಟ್ಟು ತಮ್ಮ ಹೆಸರಿನಲ್ಲಿರುವ ಬೇರೆ ಅಕೌಂಟ್ಗಳನ್ನು ಕೂಡ ಒಮ್ಮೆ ಚೆಕ್ ಮಾಡಬೇಕು. ಯಾಕಂದ್ರೆ ಬೇರೆ ಅಕೌಂಟ್ಗೆ ಹಣ ಜಮೆಯಾಗಿರುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿದೆಯಾ
ಅಂದ್ರೆ ಹಳೆಯ ಆಕ್ಟಿವ್ ಆಗಿದೆಯಾ ಅಂತ ಕಂತುಗಳು ಅಂದರೆ ನೋಡ್ಕೊಳ್ಳಿ. 3 ನೀವು ಅಥವಾ ಕಳೆದ 4 6 ತಿಂಗಳಿಂದ ಕಂತುಗಳ ಹಣ ಹಣ ಹಾಕದೆ ಯಾರಿಗೆ ಇನ್ನೂ ಅಥವಾ ಬಂದಿಲ್ಲವೋ ಅಕೌಂಟ್ನಿಂದ ಹಣ ಅಂತಹ ತೆಗೆದೇ ಇದ್ರೆ ಫಲಾನುಭವಿಗಳಿಗೆ ಬ್ಯಾಂಕ್ ಆ ಇಂದು ಅಕೌಂಟ್ ಕೆಲವು ಅನ್ನು ಜಿಲ್ಲೆಗಳಲ್ಲಿ inactive ಹಣ ಅಥವಾ ಬಿಡುಗಡೆಯಾಗುವ ಸ್ಥಗಿತಗೊಳಿಸಿರುತ್ತದೆ. ಸಾಧ್ಯತೆ ಇದೆ ಎಂದು ಅಂತಹ ಇಲಾಖೆ ಸಮಯದಲ್ಲಿ ತಿಳಿಸಿದೆ. ನಿಮ್ಮ ಆ ಖಾತೆಗೆ ಜಿಲ್ಲೆಗಳ ಸರ್ಕಾರ ಪಟ್ಟಿ ಹಣ ಇಲ್ಲಿದೆ. ಕಳುಹಿಸಿದ್ರು ಅದು ವಾಪಸ್ ಹಾವೇರಿ, ಹೋಗ್ತದೆ. ಬೀದರ್, ಆ ಥರ ಮಂಡ್ಯ, ಆಗ್ಬಾರ್ದು ಅಂದ್ರೆ ಚಿಕ್ಕಮಗಳೂರು, ನೀವು ಕೂಡಲೇ ವಿಜಯನಗರ, ಬ್ಯಾಂಕಿಗೆ ಹೋಗಿ ಬಳ್ಳಾರಿ, ಒಂದು 500 ಯಾದಗಿರಿ ಅಥವಾ ಮತ್ತು 1000 ಉತ್ತರ ರೂಪಾಯಿ ಕನ್ನಡ, ಜಮಾ ಮಾಡಿ ನಿಮ್ಮ ಅಕೌಂಟ್ ಅನ್ನು ಉಡುಪಿ, ಮತ್ತೆ ತುಮಕೂರು, ಸಕ್ರಿಯಗೊಳಿಸಬೇಕು. ಶಿವಮೊಗ್ಗ, ಭಾಗ ರಾಮನಗರ, 4 ಚಿತ್ರದುರ್ಗ, ಸರ್ಕಾರದ ಮುಂದಿನ ದಕ್ಷಿಣ ಪ್ಲಾನ್ ಕನ್ನಡ, ಮತ್ತು ಹೊಸದಾಗಿ ದಾವಣಗೆರೆ ಅರ್ಜಿ ಮತ್ತು ಸಲ್ಲಿಸಲು ಗದಗ. ಅವಕಾಶ. ಈ ಸಚಿವೆ ಜಿಲ್ಲೆಗಳ ಲಕ್ಷ್ಮೀ ಮಹಿಳೆಯರು ಹೆಬ್ಬಾಳ್ಕರ್ ಅವರು ಇಂದು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ಖಾತೆಯ ಹೇಳಿದಂತೆ ಸ್ಟೇಟಸ್ ಅನ್ನು ರಾಜ್ಯದಲ್ಲಿ ಒಮ್ಮೆ ಗೃಹಲಕ್ಷ್ಮಿ ಪರಿಶೀಲಿಸಿಕೊಳ್ಳುವುದು ಯೋಜನೆಗಾಗಿ ಉತ್ತಮ. ಪ್ರತಿ ತಿಂಗಳು ಹಾಗಾಗಿ ಸುಮಾರು ಗೃಹಲಕ್ಷ್ಮಿಯರೇ 2,500 ಕೋಟಿ ಸ್ವಲ್ಪ ರೂಪಾಯಿಗಳ ತಾಳ್ಮೆಯಿಂದ ಅವಶ್ಯಕತೆ ಕಾಯಿರಿ. ಇದೆ. ನಿಮ್ಮ ಸರ್ಕಾರವು ಅರ್ಹತೆ ಸರಿಯಾಗಿದ್ದರೆ ಮಹಿಳೆಯರ ನಿಮ್ಮ ಆರ್ಥಿಕ ಖಾತೆಗೆ 2 ಸ್ವಾತಂತ್ರ್ಯಕ್ಕಾಗಿ ಈ ಕಂತುಗಳ ಹಣ ಯೋಜನೆಯನ್ನು ಜಾರಿಗೆ ಖಂಡಿತ ತಂದಿದ್ದು ಜಮೆಯಾಗುತ್ತದೆ. ಯಾವುದೇ ಇನ್ನು ಕಾರಣಕ್ಕೂ ನಿಮಗೆ ಇದನ್ನು ಎಷ್ಟು ನಿಲ್ಲಿಸುವುದಿಲ್ಲ ಕಂತುಗಳ ಅಂತ ಹಣ ಬರಬೇಕಿದೆ ಸ್ಪಷ್ಟಪಡಿಸಿದ್ದಾರೆ. ಮತ್ತು ನಿಮ್ಮ ಜಿಲ್ಲೆ ಮುಂದಿನ ಯಾವುದು ತಿಂಗಳುಗಳಿಂದ ಎಂಬುದನ್ನು ಜೂನ್ ಮತ್ತು ನಮಗೆ ಜುಲೈ ಕಮೆಂಟ್ ಕಂತಿನ ಮೂಲಕ ಹಣವನ್ನು ಕೂಡ ತಪ್ಪದೇ ತಿಳಿಸಿ. ಸಕಾಲದಲ್ಲಿ ನೀಡಲು ಗೃಹಲಕ್ಷ್ಮಿ ಪ್ರತ್ಯೇಕ ಯೋಜನೆಯ ಸಾಫ್ಟ್ವೇರ್ ಇಂತಹದ್ದೇ ವ್ಯವಸ್ಥೆಯನ್ನು ಮಾಡ್ತಾ ನಿಖರ ಇದ್ದಾರೆ. ಮಾಹಿತಿಗಾಗಿ ಇದರ ಅರ್ಥ ಈಗಲೇ ನಮ್ಮ ಮಹಿಳೆಯರು ಡಿಜಿಟಲ್ ಇನ್ನು ಕನ್ನಡಿಗ ಮುಂದೆ ಚಾನೆಲ್ ಹಣಕ್ಕಾಗಿ ಅನ್ನು ಸಬ್ಸ್ಕ್ರೈಬ್ ತಿಂಗಳುಗಟ್ಟಲೆ ಮಾಡಿಕೊಳ್ಳಿ. ಕಾಯುವ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. ಪ್ರತಿ ತಿಂಗಳು ಕರೆಕ್ಟಾಗಿ ಹಣ ನಿಮ್ಮ ಕೈ ಸೇರುತ್ತದೆ. ಇನ್ನು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಹಾಗೂ ಹೊಸದಾಗಿ ಹೆಸರು ಸೇರ್ಪಡೆ ಮಾಡಿದವರ ಬಗ್ಗೆ ಕೂಡ ಕೆಲವು ಪ್ರಮುಖ ಅಪ್ಡೇಟ್ಸ್ ಇವೆ. ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದಂತೆ ಪಡಿತರ ಚೀಟಿಯಲ್ಲಿ ಅಂದ್ರೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಮಾಡಿದವರಿಗೂ ಅಥವಾ ಹೊಸದಾಗಿ ಹೆಸರು ಸೇರ್ಪಡೆ ಮಾಡಿದವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಲಿದೆ. ಈಗ ಹೊಸದಾಗಿ ಮದುವೆಯಾದ ಮಹಿಳೆಯರು ತಮ್ಮ ಹೆಸರನ್ನು ರೇಷನ್ ಕಾರ್ಡ್ಗೆ ಸೇರಿಸಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುವುದು. ಇದಕ್ಕೆ ಸಂಬಂಧಿಸಿದ ಆನ್ಲೈನ್ ಪೋರ್ಟಲ್ ಶೀಘ್ರದಲ್ಲೇ ಓಪನ್ ಆಗಲಿದೆ. ಪೋರ್ಟಲ್ ಓಪನ್ ಆದ ತಕ್ಷಣ ಆ ವಿಷಯವನ್ನು ಕೂಡ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನಲ್ಲಿ ನಿಮಗೆ ಅತಿ ಶೀಘ್ರವಾಗಿ ತಲುಪಿಸ್ತೇನೆ. ಭಾಗ 5 ಮುಕ್ತಾಯ ಮತ್ತು ಮುಂದಿನ ಯೋಜನೆಗಳು. ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನಲ್ಲಿ ನಾವು ನೀಡುವ ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ಇಷ್ಟವಾಗ್ತಿದ್ರೆ ದಯವಿಟ್ಟು ಈ ಆಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇಂತಹ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ಆಡಿಯೋಗಳು ಮಾಡಲು ತುಂಬಾ ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ಈ ಆಡಿಯೋ ಮತ್ತು ಮಾಹಿತಿಯನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪುಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಪಕ್ಕದ ಮನೆಯವರಿಗೂ ಅಥವಾ ನಿಮ್ಮ ಸಂಬಂಧಿಕರಿಗೂ ಈ ವಿಷಯವನ್ನ ತಲುಪಿಸಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಹಣ ಬಂದಿರುವುದು ಗೊತ್ತಿರುವುದಿಲ್ಲ ಅಥವಾ ಅದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ತಿಳಿದಿರುವುದಿಲ್ಲ. ಅವರಿಗೆ ನಿಮ್ಮ ಒಂದು ಶೇರ್ ಬಹಳ ಸಹಾಯವಾಗಬಹುದು. ಮುಂದಿನ ದಿನಗಳಲ್ಲಿ ರೈತರಿಗಾಗಿರುವ ಹೊಸ ಸಬ್ಸಿಡಿ ಯೋಜನೆಗಳು, ಬಿತ್ತನೆ ಬೀಜಗಳ ವಿತರಣೆ ಮತ್ತು ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಸರ್ಕಾರ ನೀಡುವ ಧನಸಹಾಯದ ಬಗ್ಗೆ ಕೂಡ ನಾವು ನಮ್ಮ ಚಾನೆಲ್ನಲ್ಲಿ ಸರಣಿ ಮಾಹಿತಿಗಳನ್ನು ನೀಡಲಿದ್ದೇವೆ. ಹಾಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇವತ್ತಿನ ಈ ಸುದೀರ್ಘ ಮಾಹಿತಿ ನಿಮ್ಮೆಲ್ಲರಿಗೂ ತುಂಬಾ ಸಹಕಾರಿಯಾಗಿದೆ ಅಂತ ನಂಬುತ್ತೇನೆ. ಈ ದಿನವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಮತ್ತು ಸಮೃದ್ಧಿಯನ್ನ ತರಲಿ. ಗೃಹಲಕ್ಷ್ಮಿ ಹಣದ ಅಪ್ಡೇಟನ್ನು ನಿರಂತರವಾಗಿ ಗಮನಿಸ್ತಾ ಇರಿ. ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಹೊಸ ಆಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ನೋಡ್ತಾ ಇರಿ, ಜ್ಞಾನವನ್ನ ಪಡಿತಾ ಇರಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.